ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶ್ ಅಡ್ಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ. ಬ್ರೆಡ್ ಪಕೋಡ ಈವ್ನಿಂಗ್ ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ನಲ್ಲಿ 3 ಕಪ್ನಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರ, ಅರ್ಧ ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನಷ್ಟು ಜೀರಾ, ಒಂದು ಸ್ಪೂನಷ್ಟು ಅಜ್ವೈನ್ ಹಾಕಿ ಮತ್ತು 1 ಸ್ಪೂನಷ್ಟು ಗಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಸೇರಿಸ್ಕೊಂಡು ಫಸ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಬೇಕು. ಡ್ರೈ ಮಿಕ್ಸ್ ಮಾಡಿದ ಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ಇವಾಗ ಹಿಟ್ಟು ಕಲಸಿ ಸೈಡಿಗಿಟ್ಟು ಇವಾಗ ಬ್ರೆಡ್ ತೊಗೊಂಡು ಅದು ಒಂದರಲ್ಲಿ 4 ಭಾಗ ಮಾಡಿ ಕಟ್ ಮಾಡಿಕೊಂಡು ಇವಾಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಎಣ್ಣೆ ಹಾಕಿ ಎಣ್ಣೆನ ಕಾಯ್ದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಬ್ರೆಡ್ನ ತಗೊಂಡು ನಾವು ಕಲಸಿಟ್ಟಿರುವಂಥ ಹಿಟ್ಟಿನಲ್ಲಿ ಚೆನ್ನಾಗಿ ಮೇಲೆ ಕೆಳಗೆಲ್ಲನೂ ಚೆನ್ನಾಗಿ ಹಿಟ್ಟಿನಲ್ಲಿ ಮುಳುಗಿಸಿ ಆಮೇಲೆ ನಾವು ಎಣ್ಣೆಲಿ ಹಾಕಿ ಮೇಲೆ ಕೆಳಗೆಲ್ಲನೂ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಆದಷ್ಟು ಉರಿನ ಲೋ ಫ್ಲೇಮ್ನಲ್ಲಿ ಇಡಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡಿ ತೆಗೆದಾದ್ಮೇಲೆ ರೆಡಿ ಆಯಿತು ನಮ್ಮ ಸೂಪರ್ ಟೇಸ್ಟಿಯಾಗಿರುವಂಥ ಬ್ರೆಡ್ ಪಕೋಡ. ಒಳಗಡೆ ಬ್ರೆಡ್ ಇದೆ ಅಂತ ಕೂಡ ಫೀಲ್ ಆಗಲ್ಲ, ಅಷ್ಟೊಂದು ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.